ಮಾವ ಊಟ ಮಾಡಿ ಅಂತ ತಕೊಂಡೋಗಿ ಕೊಟ್ರೆ ಅವ್ರು ಯಾಕೆ ಇತ್ಲ ಕಡೆ ಹೋಗಿದ್ರು? ಊಟ ಏನಾರು ಚೆಲ್ಲಕ್ ಹೋಗಿದ್ರಾ? ಇಲ್ಲ ಇಲ್ಲ, ಹಂಗ್ ಚೆಲ್ಲೋರಾಗಿದ್ರೆ ಊಟದ ತಟ್ಟೆನ ನನ್ನ ಕೈಯಿಂದ ಇಸ್ಕತಾನೆ ಇರ್ಲಿಲ್ಲ. ಕ್ವಾಪ ಬಿಟ್ಟು ತಕೊಂಡ್ರು ಅಂದ್ಮೇಲೆ ಹೊಟ್ಟೆ ಹಸಿತಿದೆ ಅನ್ಸುತ್ತೆ. ಆದ್ರೆ ಊಟ ಮಾಡೋದ್ ಬಿಟ್ಟು ಇತ್ಲಲ್ಲಿ ಏನ್ ಮಾಡ್ತಾ ಇದ್ರು? ಈಗ ಯಾಕೆ ಯೋಚನೆ? ಒಂದ್ಸರಿ ಹೋಗಿ ನಾನೇ ನೋಡಿದ್ರಾಯ್ತು. ಅಪ್ಪ, ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಮಾತಾಡೋದಿತ್ತು ಅಣ್ಣ? ಏನಣ್ಣ ನೀನು ಅದ್ಯಾಕೆ ಅವನ ಮೇಲೆ ಅಷ್ಟೊಂದು ರೇಗ್ತಾ ಇದೆಯಾ? ಮಗ ಪಾಪ ಏನೋ ಕೇಳೋಕ್ ಬಂದವನೆ, ಅವನ ಮೇಲೆ ಹಂಗ್ ರೇಗ್ತಿಯಲ್ಲ. ನನಗೆ ಕೋಪ ಅಂತಿದ್ದೆ, ಒಂದೊಂದು ಕಿತ ನನಗಿಂತ ನೀನು ಕೋಪ ಜಾಸ್ತಿ ಬಿಡು. ಏ ಗುರು, ಏನಲ್ಲ ವಿಷಯ? ಚಿಕ್ಕಪ್ಪ, ಅದು ಅದೇನಿಲ್ಲ ಬಿಡಿ. ಏನೋ ಏನೂ ಇಲ್ವಾ? ಏನೂ ಇಲ್ಲ ಅಂತಾನೆ ಏನೋ ಮಾತಾಡ್ಬೇಕು ಅಂದ. ಯಾಕೋ ಗುರು, ನಾನ್ ತಾವ್ ಹೇಳ್ಬಾರ್ದು ಅಂತನಾ? ನಿನಗೆ ಗೊತ್ತೈತೆ ಅಣ್ಣ ಮತ್ತೆ ನನ್ನ ನಡುವೆ ಯಾವ ಮುಚ್ಚುಮರೆ ಇರಕ್ಕಿಲ್ಲ ಅಂತ. ಅದು ಅಲ್ಲದೆ ಗುರು, ನೀನು ನಮ್ಮನೆ ಮಗ ಕಳ್ಳ. ಅದೇನೇ ಸಮಸ್ಯೆ ಇದ್ರು ನಂತವ್ ಹೇಳು, ನಾನೇ ಮುಂದೆ ನಿಂತ್ಕೊಂಡು ಸರಿ ಮಾಡ್ಕೊಡ್ತೀನಿ. ಏನೂ ಇಲ್ಲ ಚಿಕ್ಕಪ್ಪ, ಅದು ಅಪ್ಪನೇ ಫೋನ್ ಮಾಡಿ ಸೀನಾ, ಯಾಕೋ ಹಿಂಗ್ ಬರ್ತಾ ಇದೆಯಾ? ಏನಾಯ್ತು? ಅಪ್ಪವ್ರೆ, ಆ ಹಳೆ ಕೇರಿ ಹನುಮ ಅವನಲ್ಲ, ಅವನು ನಮ್ಮ ನೀರ್ಗಂಟಿ ರಾಮಣ್ಣನ್ಗೆ ಚೆನ್ನಾಗಿ ಹೊಡೆದ್ಬಿಟ್ಟವನೆ. ಏನು ನೀರ್ಗಂಟಿ ರಾಮಣ್ಣನ್ ಹೊಡೆದವನಂತ? ಯಾಕಂತ? ಅದೇ ಆ ಆಸ್ತಿ ವಿಚಾರಕ್ಕೆ. ಆ 3 ಎಕರೆ ಜಮೀನ್ ಬಿಟ್ಕೊಡು ಅಂತ ಕೇಳವನೆ. ಅಣ್ಣ ತಮ್ಮಂದ್ರು ಮಕ್ಳಲ್ವಾ ಅವರು, ಮತ್ತೆ ಕಿತ್ತಾಡ್ಕೊಂಡವ್ರೆ.